ನಮಸ್ಕಾರ. ಕರ್ನಾಟಕ ಭ್ರಷ್ಟಾಚಾರವನ್ನ ಕೇಳೋದೆ ಅಪರಾಧವ? ಆ ರೀತಿ ಒಂದು ಪತ್ರ ಈಗ ಕರ್ನಾಟಕ ಸರ್ಕಾರ ಹೊರಡಿಸಿದೆ. ಬೇರೆ ಏನೂ ಅಲ್ಲ, ನಮ್ಮ KRS ಪಕ್ಷದವರು ಪೊಲೀಸ್ ಠಾಣೆಗಳಲ್ಲಿ ವಿಡಿಯೋ ಮಾಡ್ತಾ ಇದ್ದದನ್ನ, ಮತ್ತೆ ಸರ್ಕಾರಿ ಕಾರುಗಳ ದುರ್ಬಳಕೆ ಏನಿತ್ತು ಆ ದುರ್ಬಳಕೆಯನ್ನ ಪ್ರಶ್ನೆ ಮಾಡ್ತಾ ಇದ್ರು. ಯಾರಾದರೂ ಆಫೀಸ್ ಅವರ್ಸ್ ನಂತರನೋ ಅಥವಾ ಮನೆಯವರನ್ನ ಕರ್ಕೊಂಡು ಅಥವಾ ಮಕ್ಕಳನ್ನ ಕರ್ಕೊಂಡು ಆ ಸರ್ಕಾರಿ ಕಾರನ್ನ ದುರ್ಬಳಕೆ ಮಾಡ್ಕೊಂತ ಇದ್ರೆ ಅದರ ವಿಡಿಯೋನ ಮಾಡಾಕಿ KRS ಪಕ್ಷದವರು ಭ್ರಷ್ಟಾಚಾರದ ವಿರುದ್ಧ ಐ ಥಿಂಕ್ ಧ್ವನಿಯನ್ನು ಎತ್ತುತ್ತಾ ಇದ್ರು. ಅದರ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪರಮೇಶ್ವರ್ ಅವರ ಹೋಮ್ ಮಿನಿಸ್ಟರ್ ನೇತೃತ್ವದಲ್ಲಿ ಆ ರೀತಿ ಯಾರಾದರೂ ವಿಡಿಯೋ ಮಾಡಿದ್ರೆ ಅವ್ರ ಮೇಲೆ FIR ಮಾಡಿ ಅಂತ ಒಂದು ಸರ್ಕಾರಿ ಆದೇಶನೇ ಮಾಡಿದೆ. ಸೊ ದ ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದ್ರೆ, ನೀವು ಮಾಡುವಂತ ಅಪರಾಧ ಚಟುವಟಿಕೆಗಳಾಗಿರ್ಬೋದು. ಈಗ ನೋಡಿ, ಅವನು DGP ರಾಮಚಂದ್ರ ಆ ಚೇಂಬರ್ಗಳಲ್ಲಿ ಹೆಣ್ಣು ಮಕ್ಕಳ ಹೊಟ್ಟೆಗೆ ಮತ್ತೆ ಇದಕ್ಕೆ ಹಂಗಾರೆ ಇದನ್ನ ಎಕ್ಸ್ಪೋಸ್ ಮಾಡಿದ್ರೆ ಅಪರಾಧನ, ಮತ್ತೆ DGP ರಾಮಚಂದ್ರ ಹೆಣ್ಣು ಮಕ್ಕಳ ಜೊತೆ ನಡ್ಕೊಂಡು ಇದನ್ನ ವಿಡಿಯೋ ಮಾಡಿ ಎಕ್ಸ್ಪೋಸ್ ಮಾಡೋದು ಅಪರಾಧ ಅಲ್ಲ ಅಂತಂದ್ರೆ, KRS ಪಕ್ಷದವರು ಪೊಲೀಸ್ ಠಾಣೆಗಳಲ್ಲಿ ನಡೆಯುವಂತ ದುರ್ವ್ಯವಹಾರಗಳನ್ನ, ಇನ್ಫ್ಯಾಕ್ಟ್ ನಮ್ಮ ಹೋಮ್ ಮಿನಿಸ್ಟರ್ಗೆ ಗೊತ್ತಿಲ್ಲ, ಸುಪ್ರೀಂ ಕೋರ್ಟ್ ಹೇಳಿದೆ ಭಾರತದ ಎಲ್ಲಾ ಪೊಲೀಸ್ ಠಾಣೆಗಳಲ್ಲೂ, ಕರ್ನಾಟಕದ 1100 ಪೊಲೀಸ್ ಠಾಣೆಗಳಲ್ಲೂ, ಬೆಂಗಳೂರಿನ 130 ಪೊಲೀಸ್ ಠಾಣೆಗಳಲ್ಲೂ CCTVಯನ್ನ ಕಡ್ಡಾಯವಾಗಿ ಅಳವಡಿಸಬೇಕು, ಮತ್ತೆ ಅದರ ಬ್ಯಾಕಪ್ ಇರಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳ್ಬೇಕಾದ್ರೆ, ಸುಪ್ರೀಂ ಕೋರ್ಟಿನ ಆದೇಶದ ಮೇಲೆ ಹಾಗಾದ್ರೆ ಸುಪ್ರೀಂ ಕೋರ್ಟ್ ಮೇಲೆ FIR ಮಾಡಕ್ಕಾಗತ್ತಾ? ಅಲ್ಲ ನೋಡಿ, ಇವರ ಹುಚ್ಚಾಟ, ಇವರ ದುರಾಡಳಿತ ಯಾವ ಮಟ್ಟಕ್ಕಿದೆ ಅಂತಂದ್ರೆ, ಸರ್ಕಾರಿ ನೌಕರರು ಅವರು ಭ್ರಷ್ಟಾಚಾರ ಮಾಡಿ ಹೆಣ್ಣು ಮಕ್ಕಳ ಮೇಲೆ ಕೈ ಹಾಕಿದ್ರೆ ಅವುಗಳನ್ನ ವಿಡಿಯೋ ಮಾಡಾಕ ಅಂತ ಅದು ಅಪರಾಧ ಅಲ್ಲ ಅಂದಮೇಲೆ, ಖುದ್ದಾಗಿ ಮತ್ತೆ ಕರ್ನಾಟಕದ 1100 ಪೊಲೀಸ್ ಠಾಣೆಗಳಲ್ಲಿ ಎಷ್ಟರಲ್ಲಿ ಇನ್ಕ್ಲೂಡಿಂಗ್ ಇಂಟ್ರಾಗೇಷನ್ ರೂಮು ಸೆಲ್ಗಳಲ್ಲಿ CCTV ಹಾಕಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಇದುವರೆಗೂ ಕೂಡ ಕರ್ನಾಟಕ ರಾಜ್ಯದ ಎಷ್ಟು ಪೊಲೀಸ್ ಠಾಣೆಗಳಲ್ಲೂ CCTV ಇದ್ದು ಕೂಡ ವರ್ಕ್ ಆಗಲ್ಲ. ಆ CCTVಗಳು ಕೆಲಸ ಮಾಡ್ತಾ ಇಲ್ಲ, ಬ್ಯಾಕಪ್ಗಳಿಲ್ಲ. ಆಮೇಲೆ ಅದನ್ನ ಬೇಕಾದಾಗ ಆ CCTVಗಳೇ ವರ್ಕ್ ಆಗಲ್ಲ ಅಂತ ಹೇಳುವಂತ ಈ ಪೊಲೀಸರು ನಿಜವಾಗ್ಲೂ ಸಂವಿಧಾನಿಕ ಬದ್ಧವಾಗಿ ಯಾರೇ ಆಗಲಿ ನಾಗರಿಕರು ಯಾರೇ ತಪ್ಪು ಮಾಡಿದ್ರು ಕೂಡ ಸಂವಿಧಾನಿಕವಾಗಿ ಅದನ್ನ ಎಕ್ಸ್ಪೋಸ್ ಮಾಡಿ, ಈಗ DGP ರಾಮಚಂದ್ರ ರಾವ್ನ ಈ ಒಂದು ಹೆಣ್ಣು ಮಕ್ಕಳ ಜೊತೆ ನಡ್ಕೊಂಡಂತ ವಿಡಿಯೋ ಮಾಡಿಲ್ಲ ಅಂದಿದ್ರೆ, ಮತ್ತೆ ಯಾಕಂದ್ರೆ ಅವ್ರ ವಿಡಿಯೋ ಮಾಡಿದ ಮೇಲೆ FIR ಮಾಡ್ಬೇಕಾಗತ್ತೆ ಈ ಆದೇಶ ನೋಡ್ಕೊಂಡ್ರೆ. ಅಲ್ರಿ, ಎತ್ತ ಸಾಗುತ್ತಿದೆ ಏನೋ ಕರ್ನಾಟಕ ಈ ಒಂದು ದುರಾಡಳಿತ. ಅಲ್ರಿ, KRS ಪಕ್ಷದವರ ಭ್ರಷ್ಟಾಚಾರದ ವಿರುದ್ಧ ನಡೆಯಗೆ FIR ಮಾಡಿ ಅಂತಂದ್ರೆ ಯಾವ ಮಟ್ಟದ್ದು? ದಯಮಾಡಿ KRS ಪಕ್ಷದವರು ಮತ್ತೆ ಕರ್ನಾಟಕದ 7 ಕೋಟಿ ಜನ ಇಂಥ ದುರಾಡಳಿತ ನೋಡಬಹುದಾ? ಅಂದ್ರೆ ಇವ್ರು ಮಾಡುವಂತ ಭ್ರಷ್ಟಾಚಾರವನ್ನ ವಿಡಿಯೋ ಮಾಡಾಕರೆ ಅದನ್ನ FIR ಮಾಡಬಹುದಾ? ದಯಮಾಡಿ ತಿಳಿಸಿ ಅಂತ ಹೇಳುತ್ತಾ, ನಿಜವಾಗ್ಲೂ ಇದೊಂದು ಅಸಂವಿಧಾನಿಕ ನಡೆ ಕರ್ನಾಟಕ ಸರ್ಕಾರದ್ದು. ಈ ಒಂದು ಆದೇಶವನ್ನ ಈ ಕೂಡಲೇ ವಾಪಸ್ ತಗೊಳ್ಬೇಕು ಅಂತ ನಮ್ಗೊಂದು ಕರೆ ಅಂತ ಹೇಳುತ್ತೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.